ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬಂದಾಗಿದೆ. ಕೆಲವೇ ಕ್ಷಣಗಳಲ್ಲಿ ವಿವೇಕ ಸ್ಮಾರಕ ಉದ್ಘಾಟನೆಯಾಗಲಿದೆ. ಪ್ರಧಾನಿ ಮೋದಿ ಅವರನ್ನ ಬರಮಾಡಿಕೊಂಡಂತಹ ಎಕ್ಸ್ಕ್ಲೂಸಿವ್ ಫೋಟೋ ನ್ಯೂಸ್ 18 ಗೆ ಲಭ್ಯ ಆಗ್ತಾ ಇದೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯಪಾಲರು ಅವರನ್ನ ಬರಮಾಡಿಕೊಂಡಿದ್ದಾರೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಸ್ಮಾರಕ ಉದ್ಘಾಟನಾ ಕಾರ್ಯಕ್ರಮ ಆ ಜಾಗಕ್ಕೆ ಭೇಟಿ ಕೊಟ್ಟು ಒಂದು ಪೂಜೆ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೈ ಮುಗಿತಾ ಇದ್ದಾರೆ. ಅದರ ಜೊತೆಗೆ ರಾಮಕೃಷ್ಣ ಆಶ್ರಮದ ಪ್ರಮುಖರು ಕೂಡ ಆ ಒಂದು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ನೀವು. ಸೊ ಈ ಒಂದು ಸ್ಮಾರಕ ಉದ್ಘಾಟನೆ ಕೆಲವೇ ಕ್ಷಣಗಳಲ್ಲಿ ಆಗಲಿದೆ. ಪ್ರಧಾನಿ ಮೋದಿ ಅವರು ಈಗಾಗಲೇ ಬಂದಾಗಿದೆ. ರಾಮಕೃಷ್ಣ ಆಶ್ರಮದ ಒಳಭಾಗದಲ್ಲಿ ವಿವೇಕಾನಂದರ ಫೋಟೋ ಇರುವಂತಹ ಒಂದು ಕೋಣೆಯೊಳಗಡೆ ಪೂಜೆ ಆಗ್ತಾ ಇದೆ. ಪೂಜೆ ಆದ ಮೇಲೆ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಇರೋದು. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಕೂಡ ಸಾಥ್ ಕೊಟ್ಟಿದ್ದಾರೆ. ಪ್ರಧಾನಿಯ ಜೊತೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇರುವಂಥದ್ದು. ಅವರು ಕೂಡ ಇಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದರ ಜೊತೆಗೆ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಬರುತ್ತಾರೆ. ಬಿ.ವೈ. ವಿಜಯೇಂದ್ರ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಮಾರಕ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಅದಾದ ಮೇಲೆ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಅಲ್ಲಿ ಮೈಸೂರಿಗೆ ಬಂದಂತಹ ಪ್ರಧಾನಿ ಅವರನ್ನ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಇದೆ. ಸುಮಾರು 8.5 kg ತೂಕ ಇರುವಂತಹ ಹಾಗೆಯೇ 1.5 ಅಡಿ ಉದ್ದವಿರುವಂತಹ ವಿವೇಕಾನಂದರ ಮೂರ್ತಿಯನ್ನ ಗಿಫ್ಟ್ ಆಗಿ ಅವರಿಗೆ ನೀಡಲಾಗುತ್ತೆ. ಬೆಳ್ಳಿಯ ಬಣ್ಣದ ವಿಯೆಟ್ನಾಂ ಮಾರ್ಬಲ್ನಲ್ಲಿ ವಿವೇಕಾನಂದರ ಮೂರ್ತಿ ಕೆತ್ತನೆಯಾಗಿದೆ. ಈ ಒಂದು ಮೂರ್ತಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ ಏಕಶಿಲೆಯಲ್ಲೇ ನಿರ್ಮಾಣವಾಗಿರುವಂತಹ ಮೂರ್ತಿ ಇದು ವಿವೇಕಾನಂದರದ್ದು. 15 ದಿನಗಳಲ್ಲಿ ಮೂರ್ತಿಯನ್ನು ಕೆತ್ತಿದ್ದಾರೆ ಅರುಣ್ ಯೋಗಿರಾಜ್ ಅಯೋಧ್ಯ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತಿದಂತಹ ಶಿಲ್ಪಿ. ಇವರ ಕೈಯಾರೆ ಕೆತ್ತಿದಂತಹ ವಿವೇಕಾನಂದ ಅವರ ಮೂರ್ತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಮರಣಾರ್ಥವಾಗಿ ನೀಡಲಾಗುತ್ತೆ. ಕನ್ಯಾಕುಮಾರಿಯಲ್ಲಿ 1970ರಲ್ಲಿ ವಿವೇಕಾನಂದರ ರಾಕ್ ಮೆಮೋರಿಯಲ್ ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ಈ ಮೂರ್ತಿ ಕೂಡ ಸಿದ್ಧವಾಗಿದೆ ಅಂತ ಶಿಲ್ಪಿ ಅರುಣ್ ಯೋಗರಾಜ್ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿವೇಕ ಸ್ಮಾರಕದ ದೃಶ್ಯಾವಳಿಗಳನ್ನು ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ರ. ಆ ಒಂದು ವಿವೇಕ ಸ್ಮಾರಕವನ್ನ ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. 1892ರಲ್ಲಿ ವಿವೇಕಾನಂದರು ಮೈಸೂರಿಗೆ ಬಂದಿರ್ತಾರೆ. ಮೈಸೂರಿಗೆ ಬಂದು ಒಂದು ದಿನ ಇಲ್ಲೇ ವಾಸ್ತವ್ಯವನ್ನು ಕೂಡ ಹೂಡಿರ್ತಾರೆ. ಸೊ ವಾಸ್ತವ್ಯ ಹೂಡಿದಂಥ ಅದೇ ಜಾಗದಲ್ಲೇ ರಾಮಕೃಷ್ಣ ಆಶ್ರಮದಲ್ಲಿ ಅದೇ ಜಾಗದಲ್ಲಿ ಈಗ ಈ ಒಂದು ಸ್ಮಾರಕ ನಿರ್ಮಾಣ ಮಾಡಿರೋದು. ಸೊ ಆ ಒಂದು ಸ್ಮರಣಾರ್ಥವಾಗಿ ಆವಾಗ ಬಂದು ವಿವೇಕಾನಂದರು ಆ ಜಾಗದಲ್ಲಿ ವಾಸ್ತವ್ಯ ಹೂಡಿದ್ರಲ್ಲ, ಅವರ ಒಂದು ನೆನಪಿಗಾಗಿ ಈ ಒಂದು ವಿವೇಕ ಸ್ಮಾರಕವನ್ನ ಕಟ್ಟಲಾಗಿದೆ. ಈ ವಿವೇಕ ಸ್ಮಾರಕವನ್ನ ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ಸ್ಮಾರಕಕ್ಕೆ ಭೇಟಿಯನ್ನ ಕೊಟ್ಟು ಯಾವ ರೀತಿ ಅಲ್ಲಿಯ ವ್ಯವಸ್ಥೆಗಳಿದೆ, ಈ ಸ್ಮಾರಕದ ವಿಶೇಷತೆಗಳು ಏನೇನು, ಅದ್ರ ಜೊತೆಗೆ ಸ್ಮಾರಕವನ್ನ ಯಾವ ರೀತಿ ನಿರ್ಮಾಣ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ನೋಡಿದ್ದಾರೆ. ನೋಡಿ ಆದ ಮೇಲೆ ಈಗ ಸ್ಮಾರಕ ಉದ್ಘಾಟನಾ ಕಾರ್ಯಕ್ರಮ ಕೂಡ ಇರುವಂಥದ್ದು. ಡಿ.ಕೆ. ಶಿವಕುಮಾರ್ ಹಾಗೆಯೇ ಬಿ.ವೈ. ವಿಜಯೇಂದ್ರ ಪ್ರಧಾನಿ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ರ ಫೋಟೋಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅವರ ಹಿಂಭಾಗದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಇದ್ರೆ, ಅವರ ಪಕ್ಕದ ಭಾಗದಲ್ಲೇ ಬಿ.ವೈ. ವಿಜಯೇಂದ್ರ ಕೂಡ ಇರೋದು. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಶುರು ಆಗಲಿದೆ. ವಿವೇಕ ಸ್ಮಾರಕ ರಾಮಕೃಷ್ಣ ಆಶ್ರಮದ ಬಹು ವರ್ಷಗಳ ಕನಸು. ಸೊ ಈ ಭಾಗಕ್ಕೆ ಎಸ್ಪೆಷಲಿ ಮೈಸೂರಿಗೆ, ನಮ್ಮ ಕರ್ನಾಟಕದ ಮೈಸೂರಿಗೆ ವಿವೇಕಾನಂದರು ಬಂದಿದ್ರು, ಇಂಥದ್ದೇ ಜಾಗದಲ್ಲಿ ವಾಸ್ತವ್ಯ ಹೂಡಿದ್ರು ಅನ್ನುವಂಥ ನೆನಪು ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಉಳಿಯಬೇಕು ಅನ್ನುವಂಥ ಉದ್ದೇಶದಿಂದ ವಿವೇಕ ಸ್ಮಾರಕ ನಿರ್ಮಾಣ ಆಗಿದೆ. ಈ ವಿವೇಕ ಸ್ಮಾರಕ ನಿರ್ಮಾಣದ ಆಸೆ ಕನಸನ್ನ ಹೊತ್ತಂಥ ರಾಮಕೃಷ್ಣ ಆಶ್ರಮದ ಪ್ರಮುಖರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಅವರು ಕೂಡ ಈ ಒಂದು